ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಹ್ಯಾಪಿ ಆಗಿದ್ದಾರಾ? ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಹ್ಯಾಪಿ ಆಗಿದ್ದಾರಾ? ನೀವು ಪ್ರೀತಿಸ್ತಿರೋಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಹ್ಯಾಪಿ ಆಗಿದ್ದಾರಾ ಅಥವಾ ಸ್ಯಾಡ್ ಆಗಿದ್ದಾರಾ? ನೋಡುವಂಥ ನಾನು ಯುವರ್ಸ್ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾವ ರೀತಿ ಇದ್ದಾರೆ, ಹ್ಯಾಪಿನ ಅನ್ಹ್ಯಾಪಿನ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತೊಗೊಳ್ಳಿ. ಮೇಲೆ ನೋಡ್ತಾರೆ ಫೀಮೇಲ್ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ ಅಂದ್ಕೊಳ್ಳಿ. ಸೊ ಯಾರೊಬ್ಬರು ಪರ್ಸನಲ್ ಟ್ರೇಡಿಂಗ್ ಅಲ್ಲ. ಸೊ ನಿಮ್ಮ ಲೈಫ್ಗೆ ರೆಸೊನೇಟ್ ಆದರೆ ಮಾತ್ರ ಅಕ್ಸೆಪ್ಟ್ ಮಾಡಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಟೂ ಸೈಡ್ ಲವರ್ಸು ಮತ್ತು ಮದುವೆ ಆಗಿ ಸಪ್ರೇಷನ್ ಆಗಿ ಇದ್ದರೆ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಅಂದರೆ ಮದುವೆ ಆಗಿ ಸಪ್ರೇಷನ್ ಆಗಿರೋರು ಕೆರಿಯರ್ ನಿಮ್ಮನ್ನು ಬಿಟ್ಟು ನಿಮಗೋಸ್ಕರ ಜೆನ್ಯೂನ್ ಆಗಿದ್ದು ಕೆರಿಯರ್ ಮಾತ್ರ ಆಯ್ಕೆ ಮಾಡಿದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರಿಗೆ ಮಾತ್ರ ರೀಡಿಂಗು ಅಷ್ಟೇ, ಬೇರೊಬ್ಬ ವ್ಯಕ್ತಿನಲ್ಲ. ಸೊ ಅವರು ಅಫೇರ್ ಇಟ್ಕೊಂಡಿದ್ರೆ ಅದನ್ನು ಹೆಂಗೆ ಹೇಳೋಕ್ಕಾಗುತ್ತೆ ಈ ರೀಡಿಂಗಲ್ಲಿ? ಅವ್ರ ಜೊತೆ ಹ್ಯಾಪಿಯಾಗಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ? ಟ್ಯಾರೋ ಟ್ರೇಡಿಂಗ್ ಫಾರ್ ಕನ್ನಡ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಹ್ಯಾಪಿ ಆಗಿದ್ದಾರೆ ಅಂದರೆ, ಸೊ ಇಲ್ಲ, ಅವರು ಕೂಡ ಅಷ್ಟೇ ಅಲ್ಲಿ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಹ್ಯಾಪಿ ಆಗಿರ್ಬೋದು ಅಷ್ಟೇ, ಬಟ್ ಮನಸ್ಸು ಸೆಳೆತಾ ಎಲ್ಲ ನಿಮ್ಮ ಜೊತೆನೇ ಐತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರ ಫ್ಯಾಮಿಲಿ ಕೆರಿಯರ್ ಯಾವುದ್ರ ಕಡೆ ಆದರೂ ಗಮನ ಕೊಟ್ಟಿರ್ಬೋದು. ಸಕ್ಸಸ್ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಸಕ್ಸಸ್ ಅನ್ನೋದು ಏನು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮೊಂದು ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆ ಅಂದರೆ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿದ್ದಾರೆ. ಸೊ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟಿಲ್ಲ. ಸೊ ಅದನ್ನು ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಯಾಕಂದರೆ 6 ಆಫ್ ವಾಂಡ್ಸ್ ಅಂದ್ರೂ ಮ್ಯಾರೇಜ್ ಕಾರ್ಡು ಮತ್ತು ಸಕ್ಸಸ್ ಕಾರ್ಡು. ಸೊ ಏನು ಹೇಳ್ಬೋದು ಅಂದರೆ, ನೀವು ಯಾರನ್ನು ಪ್ರೀತಿ ಮಾಡ್ತಾಯಿದ್ರು ಅವರು ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೋದು, ಬಟ್ ಆದರೆ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಹರ್ಟ್ ಆಗ್ತಾಯಿದ್ದಾರೆ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ನಿಮ್ಮನ್ನು ಬೇಡ ಅಂತ ಅವರು ಅವ್ರನ್ನ ಅಕ್ಸೆಪ್ಟ್ ಮಾಡಿದರು. ಸೊ ಅವ್ರ ಕಡೆ ಇದ್ದಾರೆ ಇವಾಗ. ಸೊ ಕೆರಿಯರು, ಜಾಬು, ಫ್ಯಾಮ್ಲಿ ಅಥವಾ ಏನೇ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್, ಯಾವುದೇ ಪರ್ಸನಲ್ ಪ್ರಾಬ್ಲಮ್, ಸೊ ಅದ್ರ ಕಡೆ ಅವ್ರು ಗಮನ ಕೊಟ್ಟರು. ಬಟ್ ಆದರೂ ನಿಮ್ಮ ಮೈಂಡ್ ಮಾತ್ರ ಫೋಕಸ್ ಮಾತ್ರ ನಿಮ್ಮ ಮೇಲೆ ಏನೈತೆ ನೋಡಿ. ನಾನು ಯಾಕೆ ಸುಳ್ಳು ಹೇಳ್ತೀನಿ, ಇಲ್ಲೇ ನೋಡಿ, ಆ ವ್ಯಕ್ತಿ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಆ ವ್ಯಕ್ತಿ ಸಿಂಹಾಸನದ ಮೇಲೆ ಕೂತಿದ್ದಾರೆ ರಾಣಿ ಥರ. ಅಂದರೆ ಇಲ್ಲಿ ಕ್ವೀನ್ ಇರೋದು ರಾಣಿ ಥರ, ಅದೇ ಸಿಂಹಾಸನ ಮೇಲೆ ಕೂತಿದ್ದಾರೆ. ಸೊ ಇನ್ನೇನಿರುತ್ತೆ ಅವ್ರ ಸಮಸ್ಯೆ, ಆದ್ರೂ ಆ ವ್ಯಕ್ತಿ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ ಮತ್ತು ನೆಗೆಟಿವ್ ಎನರ್ಜಿ ತುಂಬ ಐತೆ. ಸೊ ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಎಲ್ಲ ಇದ್ರೂ ಲೈಫಲ್ಲಿ ಏನೂ ಇಲ್ದಂಗೆ ಆಗ್ಬಿಟ್ಟೈತೆ. ಸೊ ಅವ್ರು ಚೆನ್ನಾಗೇ ಇಲ್ಲ. ಸೊ ಅವ್ರು ಯಾಕೆ ಆ ಥರ ಸಿಚುವೇಷನಲ್ಲಿದ್ದಾರೆ ಅಂದರೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಸೊ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವರು ಕೂಡ ಅಷ್ಟೇ ತುಂಬ ಟೆನ್ಷನ್ ಆಗ್ತಿದ್ದಾರೆ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ರೂ ಸೊ ನಿಮ್ಮ ಸೈಡ್ ಬರಬೇಕಂತ ಎಲ್ಲ ಪ್ರಯತ್ನಗಳು ಮಾಡ್ತಾರೆ. ನೋಡಿ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸಲ್ಲಿ ಆ ವ್ಯಕ್ತಿ ಎಲ್ಲ ತಯಾರಿ ಮಾಡಿಕೊಂಡು ಕೈಯಲ್ಲಿ ಒಂದು ಪೆಂಟಿಕಲ್ ಇಟ್ಕೊಂಡಿದ್ದಾನೆ. ಆ ಪೆಂಟಿಕಲ್ ಏನು? ಆಪರ್ಚುನಿಟಿ, ಕಮಿಟ್ಮೆಂಟು ಮತ್ತು ನಿಮಗೆ ಪ್ರಪೋಸಲು, ಸೊ ಏನಾದರೂ ಆಗಿರ್ಬೋದು. ಸೊ ಎಲ್ಲ ಬರಬೇಕಂತ ತಯಾರಿ ಮಾಡ್ಕೊತಾನೆ, ಬಟ್ ಬರೋಕ್ಕಾಗ್ತಾಯಿಲ್ಲ. ಸೊ ಇದ್ರ ಅರ್ಥನೂ ಅಷ್ಟೇ, ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂದರೆ ನಿಮಗಿರುತ್ತಲ್ಲ ಡ್ರೀಮ್ಸು. ಸೊ ಆ ಥರ ಇರಬೇಕು, ನಿಮ್ಮನ್ನ ಕೇರ್ ಮಾಡಬೇಕು, ಪ್ರೀತಿಯಿಂದ ನೋಡ್ಕೊಬೇಕು. ಸೊ ಎಲ್ಲ ಥರದ್ದು ಇದೆ. ಬಟ್ ಆದರೆ ಅವ್ರ ಫ್ಯಾಮಿಲಿ ಸಿಚುವೇಶನ್ ಅಥವಾ ಅವ್ರ ಜಾಬು, ಸೊ ಇನ್ಯಾವುದೋ ಪರ್ಸನಲ್ ಪ್ರಾಬ್ಲಮ್ಸ್ನಿಂದ ಅವರು ಕೂಡ ಅಷ್ಟೇ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಆಗ್ತಾಯಿಲ್ಲ. ಸೊ ಅಲ್ಲೇ ಯಾವ ಪೊಸಿಷನಲ್ಲಿದ್ದಾರೋ ಸೊ ಆ ಪೊಸಿಷನಲ್ಲೇ ಇದ್ದೋಗಿದ್ದಾರೆ. ಸೊ ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ,
ಅವರು ಫ್ಯಾಮ್ಲಿ ಜೊತೆ ಚೆನ್ನಾಗಿದ್ರೇನೋ, ಖುಷಿಯಾಗಿ ನಗ್ನಾಗ್ತಾ ಇದ್ರೇನೋ ಅವರು ಅಲ್ಲಿ ಅವ್ರು ತೋರಿಸ್ಕೊಳೋದಿಲ್ಲ. ಅವ್ರ ಜೊತೆ ಸಂಬಂಧ ಹಾಳಾಗಿದೆ ಅಂತ ಅವ್ರ ಫ್ಯಾಮ್ಲಿ ಜೊತೆ ಕೆರಿಯರ್, ಜಾಬಲ್ಲಿ ಅವ್ರ ಫೀಲಿಂಗ್ಸ್ನ, ಅವ್ರ ಎಮೋಷನಲ್ಸ್ನ ಮತ್ತು ಅವರೊಂದು ದುಃಖನ, ಅವರೊಂದು ತೊಂದರೆಗಳನ್ನ ಅವ್ರ ಫ್ಯಾಮ್ಲಿಯಲ್ಲಿ ಹೇಳ್ಕೊಳೋದಿಲ್ಲ. ಆದರೆ ಮನಸ್ಸೆಲ್ಲ ನಿಮ್ಮ ಕಡೆನೇ ಐತೆ. ನೋಡಿ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಅಂತ ಐತೆ. ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಶೂಸ್ ಹಾಕ್ಕೊಂಡಿದ್ದಾರೆ, ಶಾಲು ಹೊತ್ಕೊಂಡಿದ್ದಾರೆ, ಎಲ್ಲ ಇದೆ. ಆದರೂ ಆ ವ್ಯಕ್ತಿ ಮರಳುಗಾಡಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇಲ್ಲಿ ಒಂದು ವಾಂಡ್ ಇದೆ. ಆ ವಾಂಡ್ ಕಡೆನೇ ನೋಡ್ತಾ ಇದ್ದಾನೆ. ಆ ವಾಂಡ್ ಕೂಡ ಒಣಗೋಗೈತೆ, ಬಟ್ ಆದರೆ ಚಿಗುರೈತೆ. ಆ ಚಿಗುರು ಕಡೆನೇ ನೋಡ್ತಾ ಇದ್ದಾನೆ. ಸೊ ಅಂದರೆ ಇದು ಮರಳುಗಾಡು. ಸೊ ಆ ವ್ಯಕ್ತಿ ಮರಳುಗಾಡಿನಲ್ಲಿ ಇರಬೇಕಂತ ಯಾರಾದರೂ ಆಸೆ ಪಡ್ತಾರಾ? ಇಲ್ಲಿ ಸುತ್ತಲೂ ಮರಳುಗಾಡು ಐತೆ, ಮರಳು ಭೂಮಿ. ಸೊ ಮರಳು ಭೂಮಿಯಲ್ಲಿ ಯಾರು ಇರಬೇಕಂತ ಆಸೆ ಪಡಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅಂದರೆ ಅವ್ರ ಫ್ಯಾಮ್ಲಿ, ಕೆರಿಯರು, ಸೊ ಪರ್ಸ್ನಲ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡು ತುಂಬ ನೋವು ಪಡ್ತಾ ಇದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ಆದರೆ ಪ್ರೀತಿ ಮಾತ್ರ ನಿಮ್ಮ ಮೇಲೆ ತುಂಬ ಜಾಸ್ತಿನೇ ಐತೆ. ಸೊ ಅವ್ರ ಫ್ಯಾಮಿಲಿ ಸಿಚುವೇಷನ್ನಿಂದ ಸೊ ನಿಮ್ಮ ಹತ್ರ ಬರೋಕ್ಕಾಗ್ತಿಲ್ಲ. ಈ ಮರಳು ಭೂಮಿ ಅನ್ನೋದು ಅವ್ರ ಫ್ಯಾಮ್ಲಿ ಇದ್ದಾಗೆ, ಅಥವಾ ಅವ್ರ ಜಾಬ್ ಇದ್ದಂಗೆ, ಅಥವಾ ಅವರು ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಂಗೆ. ಸೊ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಬರೋಕ್ಕಾಗ್ತಾಯಿಲ್ಲ. ಸೊ ನೀವೇ ಇಲ್ಲಿಗೆ ಬರಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಸೊ ಅಂತ ಅವರು ಕಾಯ್ತಾ ಇದ್ದಾರೆ. ಸೊ ನೀವೇ ಅವ್ರ ಹತ್ರ ಹೋಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಅವಾಗ ನೀವು ಅವ್ರ ಹತ್ರ ಹೋದಾಗ ಅವ್ರು ನಿಮ್ಮನ್ನು ದಾರಿ ತಪ್ಪಿಸ್ಬಿಡ್ತಾರೆ. ಈ ಮರಳು ಭೂಮಿ ದೊಡ್ಡದು, ಸೊ ಇದರಿಂದ ಆಚೆ ಬರೋಕ್ಕಾಗಲ್ಲ ಅಂತ ಅವರು ದಾರಿ ತಪ್ಪಿಸ್ಬಿಡ್ತಾರೆ. ಅದೇ ಥರನೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಹತ್ರ ನೀವು ಹೋದಾಗ ಅವರು ಕಮೆಂಟ್ಸ್ ಮಾಡಿಬಿಡ್ತಾರೆ ನಿಮ್ಮನ್ನು. ನಮಗೆ ನಮ್ಮ ಫ್ಯಾಮ್ಲಿ ಐತೆ, ಅವ್ರು ಒಪ್ತಾ ಇಲ್ಲ, ಮತ್ತು ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಐತೆ, ನನ್ನ ಜಾಬ್ ಐತೆ, ನಾನು ಒಳ್ಳೆ ಆಫೀಸರು, ಮ್ಯಾನೇಜರು, ಟೀಮ್ ಲೀಡರು, ಅಥವಾ ನಮ್ಮ ಮನೇಲಿ ಒಪ್ಪೋದಿಲ್ಲ, ಅಥವಾ ನಿಮ್ಮ ಕ್ಯಾಸ್ಟ್ ಬೇರೆ, ನಮ್ಮ ಕಲ್ಚರ್ ಬೇರೆ, ಅದನ್ನೆಲ್ಲ ಅವ್ರು ಹೇಳೋದಿಲ್ಲ. ಬಟ್ ಆದರೆ ನಿಮಗೆ ಗೊತ್ತಾಗೋ ಥರ ಮಾಡ್ತಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊತಾರೆ ನೀವು ಎಫರ್ಟ್ಸ್ ಹಾಕಿದ್ರೆ. ನೋಡಿ ಮತ್ತೆ ಅದೇ ಕಾರ್ಡ್ ಬಂದಿದೆ. ರಾಣಿ ಥರ ಇದ್ದಾರೆ, ಅಂದರೆ ರಾಣಿ ಅಥವಾ ರಾಜನ ಥರ ಇದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಮೇಲ್ ಆರ್ ಫಿಮೇಲ್ ಯಾರಾದರೂ ಆಗಿರ್ಬೋದು. ನೋಡಿ ಅವ್ರಿಗೆ ಇಲ್ಲೊಂದು ಸಿಂಹಾಸನ ಐತೆ, ಇಲ್ಲಿ ಎಂಪ್ರೆಸ್ ಇದೆ, ರಾಣಿ ಥರ ಕೂತಿದ್ದಾರೆ. ಬಟ್ ಆದರೆ ಒಂದು ದಂಡ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನು ಬೇಕೋ ಎಲ್ಲವನ್ನೂ ಪಡ್ಕೊಳ್ಬೋದು. ಅವ್ರ ಹತ್ರ ಎಲ್ಲವೂ ಐತೆ. ಇವಾಗ ಸುತ್ತಲೂ ನೇಚರ್ ಚೆನ್ನಾಗೈತೆ, ವಾಟರ್ಸ್ ಐತೆ. ಸೊ ಇದೊಂದು ಒಳ್ಳೆ ನೇಚರ್ನ ತೋರಿಸುತ್ತೆ. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಇರೋವಂಥ ಪೊಸಿಷನಲ್ಲಿ ಅವರು ಮೋಸ್ಟ್ಲಿ ಮ್ಯಾನೇಜರ್, ಆಫೀಸರು, ಸೂಪರ್ವೈಸರ್, ಸೊ ಏನೇ ಆಗಿರ್ಬೋದು. ಸೊ ಅವ್ರು ಇರೋವಂಥ ಪ್ಲೇಸು ನಂಬರ್ 1 ಪೊಸಿಷನಲ್ಲಿದೆ. ಬಟ್ ಆದರೆ ಅವರು ಇರೋವಂಥ ಸಿಚುಯೇಷನ್ನು ಅವ್ರಿಗೂ ಒಬ್ಬರು ಬೇಕಲ್ವ ಲೈಫಲ್ಲಿ. ಸೊ ಅವರಿಲ್ಲ. ಇಲ್ಲಿ ಒಬ್ಬ ಎಂಪ್ರೆಸ್ ಇದ್ದಾರೆ, ಅಂದರೆ ರಾಣಿ ಮಾತ್ರ ಇದ್ದಾರೆ. ರಾಣಿ ಜೊತೆ ಕಿಂಗ್ ಇಲ್ಲ. ಸೊ ಅದೇ ಥರ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಜೊತೆ ಅವ್ರ ಲೈಫಲ್ಲಿ ಎಲ್ಲ ಐತೆ. ಬಟ್ ಪ್ರೀತಿ ಕೊಡುವಂಥ, ಕೇರ್ ಮಾಡೋವಂಥ ವ್ಯಕ್ತಿ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು. ಅದು ಹೇಗೆ ಹೇಳ್ಬೋದು ಅಂದರೆ ನೋಡಿ, ಆ ವ್ಯಕ್ತಿ ಇಲ್ಲಿ ಒಬ್ಬ ಲೇಡಿ ಕೂತಿದ್ದಾರೆ, ಇಲ್ಲಿ ಸಿಂಹಾಸನ ಇದೆ, ರೆಡ್ ಕಾರ್ಪೆಟ್ ಇದೆ. ಸೊ ಇದು ರೆಡ್ ಕಾರ್ಪೆಟ್ ಅಂದರೆ ಅದು ವೆರಿ ಇದು ರೆಸ್ಪೆಕ್ಟ್. ಇವಾಗ ಒಂದು ಅವಾರ್ಡ್ ಫಂಕ್ಷನ್ಗೆ ಈವೆಂಟ್ಸ್ಗೆಲ್ಲ ಹಾಕ್ತಾಯಿರ್ತಾರೆ ನೋಡಿ ರೆಡ್ ಕಾರ್ಪೆಟು. ಸೊ ಅದೆಲ್ಲ ಏನಕ್ಕೆ ಹಾಕ್ತಾರೆ? ಸೆಲೆಬ್ರೇಷನ್ ಮೂಮೆಂಟ್ಸು. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ, ಅವ್ರ ಲೈಫಲ್ಲಿ ಎಲ್ಲವೂ ಚೆನ್ನಾಗೈತೆ. ಸುತ್ತಲೂ ಗಾರ್ಡನ್ ಐತೆ, ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಐತೆ, ಕಿರೀಟ ಐತೆ. ಸೊ ರಾಣಿ ಥರ ಅವರು, ರಾಣಿ ಅಥವಾ ರಾಜನ ಥರ. ಬಟ್ ಆದರೆ ಅವ್ರ ಜೊತೆ ಒಬ್ಬ ಕಪಲ್ ಇಲ್ಲ. ಸೊ ಅವರು ಪ್ರೀತಿಸ್ತಿರೋಂಥ ಫ್ಯಾಮ್ಲಿ, ಕೆರಿಯರು, ಜಾಬು, ಸೊ ಎಲ್ಲವೂ ಇದೆ. ಅಲ್ಲಿ ಅವ್ರಿಗೆ ನೀವಿಲ್ಲ ಜೊತೆಗೆ. ಸೊ ಅದಕ್ಕೆ ಅವರು ಬಾಧೆ ಪಡ್ತಾಯಿದ್ದಾರೆ. ದ ಫುಲ್ ಟ್ಯಾರೋಟ್ ಕಾರ್ಡ್ ನಿಮ್ಮ ಪ್ರೀತಿನ ನೆಗ್ಲೆಕ್ಟ್ ಮಾಡಿ ಎಲ್ಲ ನೀವು ಇಲ್ಲಿ ನೋಡಿ, ಒಂದು ನಾಯಿ ಮರಿ ಅದ್ರ ಪಕ್ಕದಲ್ಲಿದೆ. ಆ ವ್ಯಕ್ತಿ ಮೇಲ್ಗಡೆ ಮಾತ್ರ ನೋಡ್ತಾ ಇದ್ದಾರೆ, ಆ ನಾಯಿ ಮರಿನ ಗಮನಿಸ್ತಾ ಇಲ್ಲ. ಇಲ್ಲಿ ಮುಂದೆ ಹಳ್ಳ ಐತೆ, ಆದರೂ ಗಮನಿಸ್ತಾ ಇಲ್ಲ. ಮೇಲ್ಗಡೆ ತಲೆ ಎತ್ತಿ ನೋಡ್ತಾ ಇದ್ದಾರೆ. ಇದ್ರ ಅರ್ಥ ಏನು ಗೊತ್ತಾ? ಈ ಕಾರ್ಡ್ನ ಅರ್ಥ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಹಿಂದೆ ಪಾಸ್ಟಲ್ಲಿ ನೆಗ್ಲೆಕ್ಟ್ ಮಾಡಿದರು. ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ಅಂದರೆ, ನೀವು ಅವ್ರ ಹತ್ರ ಹೋದಷ್ಟು ಅವ್ರು ನಿಮ್ಮನ್ನು ದೂರ ಮಾಡಿದರು.
ಸೊ ನಿಮ್ಗೆ ಹರ್ಟ್ ಮಾಡಿದರು. ಸೊ ನಿಮ್ಮನ್ನು ಚಿಕ್ಕ ರೂಪದಲ್ಲಿ ನೋಡಿದರು, ಅಂದರೆ ನೀವು ಅವ್ರ ಮುಂದೆ ಏನೂ ಅಲ್ಲ, ನೆಗ್ಲೆಕ್ಟಾಗಿ ಅವ್ರನ್ನ ನೋಡಿದರು, ನಿಮ್ಮನ್ನ ಕೇರ್ ಮಾಡಲಿಲ್ಲ. ನಿಮಗೂ ಗೊತ್ತು ಅವರು ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಿದ್ದಾರೆ ಅಂತ, ಅವ್ರಿಗೂ ಗೊತ್ತು ಅವರು ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಿದ್ದಾರೆ ಅಂತ. ಸೊ ಇಬ್ಬರು ಇಷ್ಟಪಡ್ತಾಯಿದ್ರು ಅಂತ ಗೊತ್ತಿದ್ರು ಆ ವ್ಯಕ್ತಿ. ಸೊ ನಿಮ್ಮ ಪ್ರೀತಿ ಲೆಕ್ಕಕ್ಕಿಲ್ಲ ಅನ್ನೋ ಥರ ಮುಂದಕ್ಕೆ ಹೋದರು. ಇವಾಗ ಮುಂದಕ್ಕೆ ಹೋದ್ರಲ್ಲಿ ಏನಾಯಿತು, ಅವ್ರಿಗೆ ಇಲ್ಲಿ ಮುಂದ್ಗಡೆ ಹಳ್ಳ ಬಂತು, ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರು. ನೀವೆಷ್ಟು ಇಲ್ಲಿ ನೋಡಿ ಪಕ್ಕದಲ್ಲಿ ನಾಯಿ ಮರಿ ಐತೆ, ಸೊ ಅಲರ್ಟ್ ಮಾಡ್ತಾನೆ ಇತ್ತು. ಸೊ ಅದೇ ಥರ ಅಷ್ಟೇ ನೀವು ಕೂಡ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅಲರ್ಟ್ ಮಾಡ್ತಾನೆ ಇದ್ರಿ. ಸೊ ಬೇಡ, ನನ್ನ ದೂರ ಮಾಡ್ಕೊಬೇಡ. ಮಾಡ್ಕೊಂಡ್ರೆ ಮತ್ತೆ ನೀವು ಎಮೋಷ್ನಲ್ ಪ್ರೀತಿ ಯಾರ ಹತ್ರನೂ ಜೆನ್ಯೂನಾಗಿ ಸಿಗೋದಿಲ್ಲ, ದುಃಖ ಪಡ್ತೀರಂತ ನೀವು ಮಿಕ್ಸ್ಡ್ ಸಿಗ್ನಲ್ಸ್ ಆಗಿ ಹೇಳ್ತಾನೆ ಇದ್ರಿ. ಇಂಡೈರೆಕ್ಟಾಗೋ ಡೈರೆಕ್ಟಾಗೋ ಹೇಳ್ತಾ ಇರ್ಬೋದು. ಬಟ್ ಆದರೆ ಆ ವ್ಯಕ್ತಿ ಅದನ್ನು ನೆಗ್ಲೆಕ್ಟ್ ಮಾಡಿದರು. ನಿನ್ನ ಪ್ರೀತಿನೇ ಇದೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗಿದೆ, ಅವ್ರ ಫ್ಯಾಮಿಲಿಯಲ್ಲಿ, ಜಾಬಲ್ಲಿ, ಕೆರಿಯರಲ್ಲಿ, ಪರ್ಸ್ನಲ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಅವ್ರಿಗೆ ನಿಜವಾದ ಪ್ರೀತಿ ಅನ್ನೋದು ಇವಾಗಿಲ್ಲ. ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಇವಾಗ ನಾನೇ ಕಿಂಗು, ನಾನೇ ಸಾಮ್ರಾಜ್ಯ, ನಂದೇ ನಡಿಬೇಕು ಅಂತ ಎಲ್ಲ ಹೋಗ್ತಾ ಇದ್ದ ಆಟ ಆಡ್ದವರು ಇವಾಗ ಒಂದು ಕೈಯಲ್ಲಿ ಒಂದು ಪೆಂಟಿಕಲ್ ಇಟ್ಕೊಂಡು ಇವಾಗ ನೋಡ್ತಾ ಇದ್ದಾರೆ. ಆ ಪೆಂಟಿಕಲ್ ಬಗ್ಗೆನೇ ನೋಡ್ತಾ ಇದ್ದಾರೆ. ಆ ಪೆಂಟಿಕಲ್ ಅಂದರೆ ಎಷ್ಟು ವ್ಯಾಲ್ಯೂ ಐತೆ, ಸೊ ಅದ್ರ ಬೆಲೆ ಏನು. ಇವಾಗ ನನ್ನ ಹತ್ರ ಒಂದೇ ಒಂದು ಪೆಂಟಿಕಲ್ ಐತೆ, ನನಗಿನ್ನೂ ಪೆಂಟಿಕಲ್ಸ್ ಇಲ್ಲ ಅಂತ ಅವರು ಕೊರಗ್ತಾಯಿದ್ರು. ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಹತ್ರ ಇವಾಗ ನಿಜವಾದ ಪ್ರೀತಿ ಇಲ್ಲ, ಎಲ್ಲ ಸುಳ್ಳಿನ ಪ್ರೀತಿ ಅಂತ ಅವ್ರಿಗೆ ಅರ್ಥ ಆಗಿದೆ. ಅವ್ರ ಫ್ಯಾಮ್ಲಿ, ಕೆರಿಯರು, ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ರೇನೋ ಅದು ತಾತ್ಕಾಲಿಕ ಅಂತ ಅವ್ರಿಗೆ ಅರ್ಥ ಆಗಿದೆ. ಯಾಕಂದರೆ ಅವ್ರ ಲೈಫು ಇವಾಗ ಏಜ್ ಆಗಿದೆ. ಸೊ ಮ್ಯಾರೇಜ್ ಆಗಬೇಕು, ಅವ್ರ ಜೊತೆಲಿ ಒಬ್ಬ ಲೈಫ್ ಪಾರ್ಟ್ನರ್ ಬರಬೇಕು. ಸೊ ಅದು ನೀವು. ಸೊ ನಿಮ್ಮಲ್ಲಿ ಆ ಪ್ರೀತಿ ಕಾಣ್ತಾಯಿದ್ರೆ, ಬಟ್ ಅವ್ರ ಮನೆಯವರಲ್ಲಿ ಅವರು ಎಷ್ಟು ನೋಡಬೇಕೋ ಅಷ್ಟು ನೋಡ್ತಾರೆ, ಬಿಟ್ಬಿಡ್ತಾರೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ, ನಿಮ್ಮಷ್ಟು ಪ್ರೀತಿ ಮಾಡೋರು ಅವ್ರ ಹತ್ರ ಇನ್ನೊಬ್ಬರು ಸಿಕ್ಕಿಲ್ಲ ಅವ್ರಿಗಂತ. ಕಿಂಗ್ ನೋಡಿ ಇಲ್ಲಿ ಪೆಂಟಿಕಲ್ ಬಗ್ಗೆನೇ ನೋಡ್ತಾ ಇದ್ದಾರೆ. ಸೊ ಹಂಗೆ ನೀವು ಅವ್ರಿಗೆ ಅತಿಯಾದ ಪ್ರೀತಿ ಕೊಟ್ಟರೆ, ಸೊ ಆ ಪ್ರೀತಿನ ಅವರು ಅವಾಗ ರಿಸೀವ್ ಮಾಡ್ಕೊಂಡಿಲ್ಲ, ಇವಾಗ ರಿಸೀವ್ ಮಾಡ್ಕೊಬೇಕು ಅನ್ಕೊತಾ ಇದ್ದಾರೆ. ಬಟ್ ಇವಾಗ ರಿಸೀವ್ ಮಾಡ್ಕೊಳಕ್ಕೆ ನೀವು ಅವ್ರ ಹತ್ರ ಇಲ್ಲ. 8 ಆಫ್ ವಾಂಡ್ಸ್ ಕಮ್ಯುನಿಕೇಷನ್. ಸೊ ನಿಮ್ಮ ಹತ್ರ ಬರಬೇಕಂತ ತುಂಬ ಪ್ರಯತ್ನಗಳು ಮಾಡ್ತಾರೆ. ಬಟ್ ಏನೇ ಪ್ರಯತ್ನ ಮಾಡಿದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್, ಕೆರಿಯರು ಪ್ರಾಬ್ಲಮ್ಮು, ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸು, ಫ್ಯಾಮ್ಲಿ, ಸೊ ಅದನ್ನೆಲ್ಲ ಬಿಟ್ಟು ಅವ್ರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಬರ್ತಾರೆ, ಮತ್ತೆ ಹೊರ್ಟೋಗ್ತಾರೆ. ನೋಡಿ ಇಲ್ಲಿ ಒಂದು ವಾಂಡ್ ಇಲ್ಲಿ ಬಂದೈತೆ, ಮೇಲಕ್ಕೆ ಹೋಗೈತೆ, ಮತ್ತೆ ಕೆಳಗೆ ಬಂದೈತೆ, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಕೆಳಗೆ. ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಯೋಚನೆ ಕೂಡ ಅಷ್ಟೇ, ನಿಮ್ಮ ಸೈಡ್ ಬರ್ಬೇಕು ಅನ್ಕೊತಾರೆ, ಮತ್ತೆ ಬೇಡ ಅವ್ರ ಫ್ಯಾಮ್ಲಿ ಅನ್ಕೊತಾರೆ, ಇಲ್ಲ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅನ್ಕೊತಾರೆ, ಇಲ್ಲ ಅವ್ರ ಪರ್ಸ್ನಲ್ ಲೈಫ್ ಅನ್ಕೊತಾರೆ, ಇಲ್ಲ ಅವರು ಒಂದು ಪ್ರಾಬ್ಲಮ್ಸ್ ಅನ್ಕೊತಾರೆ. ಬರ್ತಾರೆ ಹೊರ್ಟೋಗ್ತಾರೆ, ಬರ್ತಾರೆ ಹೊರ್ಟೋಗ್ತಾರೆ. ಸೊ ಅವ್ರ ಯೋಚನೆಗಳು ಕೂಡ ಅಷ್ಟೇ. ನಿಮ್ಮ ಸೈಡ್ ಒಂದು ಸರಿ ಚೆನ್ನಾಗಿರುತ್ತೆ, ಇನ್ನೊಂದು ಸರಿ ರಾಂಗಾಗಿ ಇಂಫೆಕ್ಟಿವ್ ಆಗಿರುತ್ತೆ. ಯಾವಾಗಲೂ ನಿಮ್ಮದೇ ಯೋಚನೆ ಮಾಡ್ತಾಯಿರ್ತಾರೆ. ಇವಾಗ ಹಲವಾರು ಸಜೆಷನ್ನ ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ. ಸೊ ನಿಮಗೋಸ್ಕರ ತಪ್ಪಿಸ್ತಾ ಇದ್ದಾರೆ, ನೀವು ಬರ್ತಿರೋ ಅಂತ ಕಾಯ್ತಾ ಇದ್ದಾರೆ. ನೋಡಿ ಇಲ್ಲಿ ಕಿಂಗ್ ಇದ್ದಾರೆ, ಒಂದು ವಾರ್ಡ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅವರು ಮಾರ್ಗದರ್ಶನ ಮಾಡಬೇಕಲ್ಲ, ಸೊ ಇಲ್ಲಿ ಜನರೆಲ್ಲ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಮತ್ತೆ ಹೋಗ್ತೀರೋ ಅಂತ ಅವರು ವೆಯ್ಟಿಂಗಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ಅವ್ರು ಮಾಡಿರೋಂಥ ಒಂದು ಹರ್ಟಿಂದ ನಿಮಗೆ ನೋ ಕಾಂಟ್ಯಾಕ್ಟು, ಬ್ರೇಕಪ್ ಸಿಚುವೇಶನ್, ಲಾಂಗ್ ಡಿಸ್ಟೆನ್ಸ್ ಆಗೋದಕ್ಕೆ ಅವರೇ ಕಾರಣ ಆದರು. ಸೊ ಅದು ಅವರು ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಈ ಕಾರಣದಿಂದನೂ ಅವ್ರು ಬರ್ತಾಯಿಲ್ಲ ಅಂತ ನೆನಪು ಮಾಡ್ಕೊತಾ ಇದ್ದಾರೆ. ಫ್ಯಾಮ್ಲಿ ಜೊತೆ ಅವ್ರು ಖುಷಿಯಾಗಿದ್ರೇನು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಒಳಗೆ ಮಾತ್ರ ತುಂಬ ದುಃಖ ಪಡ್ತಾಯಿದ್ದಾರೆ. ಸೊ ನೋಡಿ ಇಲ್ಲಿ 10 ಆಫ್ ಕಪ್ಸ್ ಟ್ಯಾರೆಟ್ ಕಾರ್ಡ್ ಬಂದಿದೆ. ಯಾಕೆ ಬಂದಿದೆ ಅಂದರೆ ಈ ಕಾರ್ಡು ನಿಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಮತ್ತು ಕೆರಿಯರ್ ಲೈಫು, ಪರ್ಸನಲ್ ಪ್ರಾಬ್ಲಮ್ಸು ಅದರಲ್ಲಿ ಚೆನ್ನಾಗಿದ್ದಾರೆ ಅಂತ ಅವರು ಆಸೆ ಪಡ್ತಾಯಿದ್ದಾರೆ. ಬಟ್ ಅದರಲ್ಲಿ ಚೆನ್ನಾಗಿರ್ತೀನಂತ ಆಸೆ ಪಟ್ಟು ಹೋದರು. ಬಟ್ ಇವಾಗ ಆ ಆಸೆ ಎಲ್ಲ ಅವ್ರಿಗೆ ನಿರಾಸೆ ಆಗಿದೆ. ಸೊ ಅಲ್ಲಿ ಅವರು ಚೆನ್ನಾಗಿರೋಕ್ಕಾಗ್ತಿಲ್ಲ. 10 ಬಂದಿದೆ, ಮತ್ತು ರಿಲೇಷನ್ಶಿಪ್ ನಿಮ್ಮ ಬಗ್ಗೆ ಕೇಳಿರೋದ್ರಿಂದ ಸೊ 10 ಆಫ್ ಕಪ್ಸ್ ಅವ್ರಿಗೆ ನೀವು ಅವ್ರನ್ನ ಒಂದು ಫ್ಯಾಮ್ಲಿ ಥರ ನೋಡ್ತೀರ. ಒಂದು ಫ್ಯಾಮ್ಲಿ ಎಲ್ಲ ಎಷ್ಟು ಪ್ರೀತಿ ಕೊಡುತ್ತೋ ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇದ್ರಿ ಅನಿಸ್ತೈತೆ ಅವ್ರಿಗೆ.
ಬಟ್ ಅದು ಪ್ರೀತಿ ಇವಾಗ ಸಿಗ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಒಂದು ಲೈಫಲ್ಲಿ ನೋಡ್ಕೊಳತ್ತೆ ಒಂದು ಟೈಮ್ವರೆಗೂ. ಈಗ ಅವ್ರ ಫ್ಯಾಮ್ಲಿ ಇದ್ರೂ ಅಷ್ಟೇ ಒಂದು ಟೈಮ್ವರೆಗೂ ನೋಡ್ಕೊಳತ್ತೆ. ಆಮೇಲೆ ಅವ್ರ ಲೈಫಲ್ಲಿ ಒಂದು ಪಾರ್ಟ್ನರ್ ಬೇಕಲ್ವಾ. ಸೊ ಆ ಥರ ನಿಜವಾದ ಪ್ರೀತಿನ ಅವ್ರು ನಿಮ್ಮಲ್ಲಿ ಕಂಡರು ಅಂದರೆ ನಿಮ್ಮಲ್ಲಿ ನೋಡಿದ್ರು ಅವರು. ಬಟ್ ಆದರೆ ಅವರು ಮಾಡ್ಕೊಂಡಂಥ ಒಂದು ತಪ್ಪಿನಿಂದ ನೀವು ದೂರ ಆದರೆ, ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತದೆ ನಿಮ್ಮದು ನಿಜವಾದ ಪ್ರೀತಿ ಅಂತ. ನೀವು ಅವ್ರ ಲೈಫಲ್ಲಿದ್ದರೆ ಒಂಥರ ಸ್ಟಾರ್ ಥರ. ಇವಾಗ ಅವ್ರ ಲೈಫಲ್ಲಿ ಅವ್ರ ಫ್ಯಾಮ್ಲಿಯಲ್ಲೆಲ್ಲ ಸ್ಟಾರ್ ಥರ ಇರ್ಬೇಕು ಅನ್ಕೊತಿದ್ದಾರೆ, ಬಟ್ ಇರೋಕ್ಕಾಗ್ತಿಲ್ಲ. ಫುಲ್ ಪ್ರಾಬ್ಲಮ್ಸು. ನೋಡಿ ಪಕ್ಕದಲ್ಲೇ ವಾಟರ್ ಐತೆ, ವಾಟರೆಲ್ಲ ಫ್ಲೋ ಆಗ್ತಾಯಿದೆ, ಎಲ್ಲ ವೇಸ್ಟ್ ಆಗ್ತಾಯಿದೆ. ಸೊ ನಿಮ್ಮನ್ನು ಪಡ್ಕೊಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಅವ್ರ ಫ್ಯಾಮ್ಲಿ ಒಪ್ಪದೇ ಇರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮಗೂ ಅವ್ರಿಗೆ ಏಜು, ಕ್ಯಾಸ್ಟು, ಕಲ್ಚರು, ಸೊ ಎಲ್ಲವೂ ಡಿಫ್ರೆನ್ಸ್ ಇರ್ಬೋದು. ಅಥವಾ ಇನ್ನು ಕೆಲವ್ರು ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರು ಇದ್ದಾರೆ, ನೀವು ತುಂಬ ಪ್ರೀತಿ ಮಾಡೋಂಥ ವ್ಯಕ್ತಿ, ಅವ್ರಿಗೆ ಬೇರೆ ಸಿಚುವೇಶನ್ ಬಂದು ನಿಮ್ಮನ್ನು ಬೇಕಂತಲೇ ಬಿಟ್ಟೋಗಿರ್ಬೋದು. ಸೊ ಇವಾಗ ಅವ್ರು ನಿಮ್ಮ ಸೈಡ್ ಬರಬೇಕಂದ್ರೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಅವ್ರ ಫ್ಯಾಮ್ಲಿಯಲ್ಲಿ ಅವ್ರು ಖುಷಿಯಾಗಿದ್ದಾರೆ ಅಂತ ತುಂಬ ಹೊರಗಡೆ ತೋರಿಸ್ಕೊತಾರೆ. ಬಟ್ ಅವ್ರಿಗೆ ನಿಜವಾಗ್ಲೂ ಖುಷಿ ಕಾಣ್ತಾ ಇರೋದು ನಿಮ್ಮ ಲೈಫಲ್ಲಿ, ನಿಮ್ಮ ಜೊತೆ. ನಿಮ್ಮ ಒಂದು ಅತಿಯಾದ ಪ್ರೀತಿನ ಅವ್ರು ನೆಗ್ಲೆಕ್ಟ್ ಮಾಡಿದ್ರು. ಇವಾಗ ಎಲ್ಲ ಪ್ರೀತಿನೂ ವ್ಯರ್ಥ ಆಗಿದೆ. ಸೊ ಅವ್ರಿಗೆ ಅವ್ರ ಫ್ಯಾಮ್ಲಿಯಲ್ಲಿ ನಿಜವಾದ ಪ್ರೀತಿ ಸಿಗ್ತಾಯಿಲ್ಲ. ಸಿಕ್ಕಿದ್ರೂ ಅವ್ರಿಗೆ ನಿಮ್ಮ ಪ್ರೀತಿ ಅವ್ರಿಗೆ ಸಿಗ್ತಾಯಿಲ್ಲ ಅಂತ ಅವ್ರು ತುಂಬ ಬಾಧೆ ಪಡ್ತಿದ್ದಾರೆ. ಇವಾಗ ಅವ್ರ ಲೈಫ್ ಒಂಥರ ಬಿರುಗಾಳಿ ಬಂದಂಗೆ ಆಗಿದೆ. ಅವ್ರ ಫ್ಯಾಮ್ಲಿಯಲ್ಲಿ ತುಂಬ ಕಷ್ಟಪಡ್ತಾಯಿದ್ದಾರೆ, ಜಾಬಲ್ಲೂ ಕೆರಿಯರಲ್ಲೂ. ನಿಮ್ಮೆಲ್ಲಂತೂ ಅತಿಯಾದ ಪ್ರೀತಿ ಐತೆ. ಟಾಪ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಅತಿಯಾದ ಪ್ರೀತಿ ಇಟ್ಕೊಂಡಿರೋದ್ರಿಂದ ನಿಮ್ಮನ್ನು ಅಷ್ಟು ಬೇಗ ಮರೆಯೋಕ್ಕಾಗ್ತಿಲ್ಲ. ಸೊ ಅವ್ರ ಮನೆಯಲ್ಲಿ ಫ್ಯಾಮ್ಲಿ ಮೆಂಬರ್ಸ್ ಯಾರೋ ಅಡ್ಡ ಬರ್ತಾಯಿದ್ದಾರೆ ನಿಮ್ಮ ಪ್ರೀತಿಗೋಸ್ಕರ. ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಫಾದರು, ಮದರು. ಸೊ ಅವ್ರು ಅದನ್ನು ಹೇಳ್ಕೊತಲ್ಲ. ಸೊ ನೀವಿಲ್ಲದೆ ಅವ್ರ ಲೈಫ್ ಚೆನ್ನಾಗಿತ್ತು ಅಂತ ಎಷ್ಟೋ ಬಯಸಿದ್ರು. ಬಟ್ ಆದರೆ ನೀವಿಲ್ಲದ ಅವ್ರ ಲೈಫು ಚೆನ್ನಾಗಿರಲ್ಲ ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ನೀವು ಅವ್ರ ಲೈಫಲ್ಲಿ ಹೋಗ್ಬೇಕಂತ ಮೆಜಿಷಿಯನ್ ನೋಡಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು. ಆ ವ್ಯಕ್ತಿ ಹತ್ರ ನೋಡಿ, ಕಪ್ ಐತೆ, ಪೆಂಟಿಕಲ್ ಐತೆ, ಖಡ್ಗ ಐತೆ, ಹೂಸ್ ಐತೆ, ಫ್ಲವರ್ಸ್ ಐತೆ, ಹೂಗಳೈತೆ, ಫ್ಲವರ್ ಐತೆ. ಹೂಗಳು ಅಂದರೆ ಇಂಗ್ಲೀಷಲ್ಲ, ಅದಲ್ಲ ಕನ್ನಡದಲ್ಲಿ ಫ್ಲವರ್ಸ್. ಓಕೆ, ಫ್ಲವರ್ಸ್ ಇದೆ. ಎಲ್ಲೋ ಕರ್ಟನ್ ಇದೆ, ಕರ್ಟನ್ ಅಲ್ಲ, ಎಲ್ಲೋ ವಾತಾವರಣ ಐತೆ. ಮೆಜಿಷಿಯನ್ ಇನ್ಫಿನಿಟಿ ಸಿಂಬಲ್ ಅಂದರೆ ಆ ವ್ಯಕ್ತಿಗೆ ಎಲ್ಲ ಗೊತ್ತಿದೆ ಅಂತ ಅರ್ಥ. ಐ ಅಂದರೆ ಫಸ್ಟ್ ನಂಬರ್ 1 ಪೊಸಿಷನ್ನು. ಸೊ ಎಲ್ಲ ಇದ್ರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಮತ್ತೆ ಇಲ್ಲಿ ಒಂದು ದಂಡ ಇಟ್ಕೊಂಡು ಮತ್ತೆ ಏನೋ ಬೇಕು ಅನ್ಕೊತಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಹೋಗ್ಬೇಕಂತ ಅವ್ರು ಕೂಡ ಅಷ್ಟೇ ದೇವ್ರನ್ನ ಪ್ರೇಯರ್ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಮೆಜಿಷಿಯನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಇನ್ನು ಕೆಲವರು ಯಾವುದಾದ್ರೂ ಟೆಕ್ನಿಕ್ಸ್ ಉಪಯೋಗಿಸಿ ನಿಮ್ಮನ್ನು ಅವ್ರ ಹತ್ರ ಕರ್ಕೊಳ್ಳೋ ಥರ ಮಾಡ್ತಾ ಇರ್ಬೋದು, ಅಥವಾ ನೀವೇ ಅವ್ರ ಲೈಫಲ್ಲಿ ಹೋಗಲಿ ಅಂತ ಅವರು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಗೇಮ್ ಆಡ್ತಾ ಇರ್ಬೋದು. ಸೊ ಹೇಳೋಕ್ಕಾಗಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ದಾರೆ ನೀವೇ ಅವ್ರ ಲೈಫಲ್ಲಿ ಹೋಗಲಿ ಅಂತ. ನೋಡಿ ಇಲ್ಲಿ ಮೆಜಿಷಿಯನ್ ಅದಕ್ಕೆ ಬಂದಿರೋದು. ಮೆಜಿಷಿಯನ್ ಆದಂಥವ್ನು ಏನು ಮಾಡ್ತಾನೆ ಅಂದರೆ ಎಲ್ಲವೂ ನಿಂತಿದ್ದ ಜಾಗದಲ್ಲೇ ಪಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಸೊ ಅದೇ ಈ ಟ್ಯಾರೋಟ್ ಕಾರ್ಡ್ ಹೇಳ್ತಾ ಇರೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ನೀವೇ ಹೋಗ್ಬೇಕಂತ ಅವ್ರು ಕೂಡ ಅಷ್ಟೇ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಲೈಫಲ್ಲಿ ಅವರು ನಿಜವಾದ ಪ್ರೀತಿ ಸಿಗಲ ಅಂತ, ಈಲಾಗಲಿ ಅಂತ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಆದರೆ ಅವ್ರ ಫ್ಯಾಮ್ಲಿ ಪ್ರಾಬ್ಲಮ್ಸ್ನಿಂದ, ಏನೋ ಒಂದು ಪ್ರಾಬ್ಲಮ್ಸ್ನಿಂದ ನಿಮ್ಮನ್ನು ಅವರು ಸೇರೋಕ್ಕಾಗ್ತಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ರಿಯೂನಿಯನ್ ಆಗಬೇಕಂತ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೋ ಒಂದು ವ್ಯಕ್ತಿ ಅಥವಾ ಪರ್ಸನಲ್ ಪ್ರಾಬ್ಲಮ್, ಕೆರಿಯರ್ ಪ್ರಾಬ್ಲಮ್ ಇರೋದ್ರಿಂದ, ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಒಂದು ಇರೋದ್ರಿಂದ ಸೊ ನಿಮ್ಮ ಜೊತೆ ರಿಯೂನಿಯನ್ ಆಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ನಿಮ್ಮ ಲೈಫಿಗೆ ರೆಸೊನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ.